ಬ್ರೇಕ್ ಆಗೋಗ್ಬಿಟ್ಟಿದೆ. ಮೆಟ್ರೋ ಕಾಮಗಾರಿ ಸಂದರ್ಭದಲ್ಲಿ ಈ ರೀತಿಯಾದಂತಹ ದುರಂತಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಮೆಟ್ರೋ ಸಿಬ್ಬಂದಿಯ ಎಡವಟ್ಟಿಗೆ ಆಟೋ ಚಾಲಕ ಈಗ ಸಾವನ್ನಪ್ಪಿದ್ದಾನೆ. ಗಮನಿಸಬಹುದು ವೀಕ್ಷಕರೇ, ನೀವಾಗಲೇ ದೃಶ್ಯಗಳನ್ನ. ವಯಾಡೆಕ್ಟ್ ಪಿಲ್ಲರ್ ಬಿದ್ದ ಪರಿಣಾಮ ಹೆಗ್ಗಡೆ ನಗರ ನಿವಾಸಿ ಆಟೋ ಚಾಲಕರಾಗಿರುವಂತಹ ಕಾಸಿಂ 35 ಮೃತಪಟ್ಟಿದ್ದಾರೆ. ಯಲಹಂಕ ಬಳಿಕ ಕೋಗಿಲು ಕ್ರಾಸ್ ಬಳಿ ಇನ್ನು ಆಟೋ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಸ್ಥಳದಲ್ಲೇ ಕಾಸಿಂ ಸಾವನ್ನಪ್ಪಿದ್ದಾರೆ. ಹೆಗ್ಗಡೆ ನಗರ ನಿವಾಸಿಯಾಗಿರುವ ಮೃತ ಕಾಸಿಂ ಶಿಡ್ಲಘಟ್ಟ ಮೂಲದವರಾಗಿದ್ದು, ತಮ್ಮ ಕುಟುಂಬ ಸಮೇತ ಹೆಗ್ಗಡೆ ನಗರದಲ್ಲಿ ವಾಸವಾಗಿದ್ದರು. ರಾತ್ರಿ ಆಟೋ ಡ್ಯೂಟಿಯ ಸಮಯದಲ್ಲಿ ಕೋಗಿಲು ಕ್ರಾಸ್ ಬಳಿ ಆಟೋ ನಿಲ್ಲಿಸಿದ್ರು ಕಾಸಿಂ. ಈ ದುರಂತಕ್ಕೆ ಈಗ ಬಲಿಯಾಗಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ತಕ್ಷಣವೇ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಯಲಹಂಕ ಸಂಚಾರಿ ಪೊಲೀಸ್ ಅಧಿಕಾರಿಗಳು ಲಾರಿ ಚಾಲಕನನ್ನ ಬಂಧಿಸಿ ವಿಚಾರಣೆಗೆ ಕರೆದೊಯ್ದಿದ್ದಾರೆ. ಈ ಸಂಬಂಧ ಬಿಎಂಆರ್ಸಿಎಲ್ ಹಾಗೆ ಗುತ್ತಿಗೆ ಪಡೆದ ಖಾಸಗಿ ಕಂಪನಿಗೆ ನೋಟಿಸ್ ನೀಡುವುದಕ್ಕೆ ತಯಾರಿಯನ್ನ ಮಾಡುತ್ತಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಬಸವರಾಜ್ ಆಂಬ್ಯುಲೆನ್ಸ್ ಸರ್ವಿಸ್ ಆಗಮಿಸಿ ಅದರಲ್ಲೂ ಮುಖ್ಯವಾಗಿ ಚಾಲಕರಾಗಿರುವಂತಹ ರಾಕೇಶ್ ಅವರು ಮೃತದೇಹವನ್ನ ಸಾಗಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ತಮ್ಮ ಕುಟುಂಬಸ್ಥರೇ ಸಾವನ್ನಪ್ಪಿದ್ದಾರೆ ಏನೋ ಅನ್ನೋ ರೀತಿಯಲ್ಲಿ ರಾಕೇಶ್ ಅವರು ಮೃತದೇಹವನ್ನ ದೊಡ್ಡಬಳ್ಳಾಪುರಕ್ಕೆ ಸಾಗಿಸಿರುವಂತದ್ದು ಈ ಮನ ಕಲಕುವ ದೃಶ್ಯವನ್ನ ಕಂಡು ಮೃತ ದುರ್ದೈವಿಯ ಕುಟುಂಬಸ್ಥರು ಕಣ್ಣೀರನ್ನ ಹಾಕಿದ್ದಾರೆ.